ಕಾವೇರಿ ವಿಷಯದಲ್ಲಿ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರೆ ಇನ್ನೊಬ್ಬ ಸಚಿವರು ಉಡಾಫೆ ಆದಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇವರೆಲ್ಲ ಮಾನ ಮರ್ಯಾದೆ ಇರೋ ಸಚಿವರಂತಂತೂ ನನಗಂತೂ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಪಕ್ಕದ ಮನೆಯಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ ಅಂದ್ರೆ ನಮ್ಮ ಮನೆಯಲ್ಲಿ ಬೆಂಕಿ ಹತ್ತಿಲ್ಲ ಅನ್ನೋ ಹೇಳಿಕೆಯನ್ನ ಕೊಡುವಂತ ಸಚಿವರು ಅಂತ ಕಾಣಿಸ್ತಾ ಇದೆ. ಕಾವೇರಿಗೂ ಕಲಬುರಗಿಗೂ ಹಾಗೂ ಪ್ರಮೋದ್ ಮಧ್ವರಾಜ್ಗೂ ಏನು ಸಂಬಂಧ ಅಂತ ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ಕಲಬುರಗಿಯಲ್ಲಿ ಉಡಾಫೆ ಆದಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉಡಾಫೆ ಅನ್ನೋಕ್ಕಿಂತಲೂ ಬೇಕಾ ಬಿಟ್ಟಿಯಾಗಿ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ಸಚಿವರು ಕೊಟ್ಟಿರುವಂತಹ ಉತ್ತರ ಅಂತ ಹೇಳ್ಬೋದು. ಕಾವೇರಿ ಕುರಿತು ಹೀಗೆ ಹೇಳಬೇಕು ಅಂತ, ಹೀಗೆ ಮಾತಾಡಬೇಕು ಅಂತ ಇಲ್ಲ. ಪ್ರಶ್ನೆ ಕೇಳುವುದು ನಿಮ್ಮ ಕರ್ತವ್ಯ, ಅದಕ್ಕೆ ಉತ್ತರ ಕೊಡುವುದು ನನ್ನ ಕೆಲಸವಾಗಿದೆ. ಹೀಗಾಗಿ ಕಾವೇರಿ, ಕಲಬುರಗಿ ಹಾಗೂ ಮಧ್ವರಾಜ್ಗೂ ಏನ್ ಸಂಬಂಧ ಅಂತ ಪತ್ರಕರ್ತರಿಗೆ ಪ್ರಶ್ನೆಯನ್ನ ಮಾನ್ಯ ಪ್ರಮೋದ್ ಮಧ್ವರಾಜ್ ಸಚಿವರು ಕೊಟ್ಟಿದ್ದಾರೆ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೂ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೂ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ನೀವು ಎನ್ಸದಾಗಿ ನಾನು ಮಾತಾಡ್ಬೇಕಂತ ಹೇಳ್ತೀರಾ? ನೀವು ಪ್ರಶ್ನೆ ಕೇಳೋದು ನಿಮ್ಮ ಹಕ್ಕು, ಉತ್ತರ ಕೊಡೋದು ನನ್ನ ಕರ್ತವ್ಯ. ನಾನ್ ಕೊಡೋ ಉತ್ತರ ಸರಿ ಇರಲ್ಲ, ನೀವು ಇದೇ ಶಬ್ದ ಉಪಯೋಗ ಮಾಡ್ಬೇಕು, ಹಿಂಗೇನೆ ಹೇಳ್ಬೇಕು, ಕಾವೇರಿ ಬಗ್ಗೆ ಹಿಂಗೇನೆ ಹೇಳ್ಬೇಕು. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ಇಷ್ಟೇ ಉತ್ತರ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ನೀವು ಎನ್ಸದಾಗಿ ನಾನು ಮಾತಾಡ್ಬೇಕಂತ ಹೇಳ್ತೀರಾ? ನೀವು ಪ್ರಶ್ನೆ ಕೇಳೋದು ನಿಮ್ಮ ಹಕ್ಕು, ಉತ್ತರ ಕೊಡೋದು ನನ್ನ ಕರ್ತವ್ಯ. ನಾನ್ ಕೊಡೋ ಉತ್ತರ ಸರಿ ಇರಲ್ಲ, ನೀವು ಇದೇ ಶಬ್ದ ಉಪಯೋಗ ಮಾಡ್ಬೇಕು, ಹಿಂಗೇನೆ ಹೇಳ್ಬೇಕು, ಕಾವೇರಿ ಬಗ್ಗೆ ಹಿಂಗೇನೆ ಹೇಳ್ಬೇಕು. ಕಾವೇರಿಗೂ ರಾಜ್ಯದ ಸಚಿವರಾಗಿದ್ದುಕೊಂಡು ನಾಚಿಕೆ ಆಗಲ್ವಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡೋಕು? ನನಗೂ ಕಾವೇರಿಗೂ ಗುಲ್ಬರ್ಗಕ್ಕೂ ನನಗೂ ಏನ್ ಸಂಬಂಧ ಅಂತ ಹೇಳ್ತಿರಲ್ಲ. ಯಾಕ್ರಿ ಖಾತೆಯನ್ನ ಇಟ್ಕೊಂಡಿದ್ದೀರಾ? ಕಿತ್ತು ಬಿಸಾಕಿ ಹೋಗ್ರಿ ನಿಮ್ಮ ಮನೆಯಲ್ಲಿ. ಅದೇನ್ ಬಿಸ್ನೆಸ್ ಮಾಡ್ಕೊಳ್ತೀರಾ, ಬಿಸ್ನೆಸ್ ಮಾಡ್ಕೊಂಡು ಇರ್ಕೊಳ್ಳಿ. ಯಾಕೆ ಜನಪ್ರತಿನಿಧಿ ಅಂತ ಕರ್ಸ್ಕೊಳ್ಬೇಕು? ನಿಮ್ಮಂತವ್ರಿಂದಲೇ ಈ ರಾಜ್ಯ ಹಾಳಾಗ್ತಾ ಇರೋದು, ನಿಮ್ಮಂತವ್ರಿಂದಲೇ ಇಲ್ಲಿರುವಂತ ನೆಲ, ಜಲ, ಭಾಷೆ ಹಾಳಾಗಿ ಕೆರ ಹಿಡಿದು ಹೋಗ್ತಾ ಇರೋದು ನಿಮ್ಮಂತವರಿಂದಲೇ ಆಗ್ತಾ ಇರೋದು. ಹೇಳಿಕೆಯನ್ನ ಕೊಡೋದು ನೋಡಿ ಯಾವ ರೀತಿಯಾಗಿ ದೊಡ್ಡಸ್ತಿಕೆಯಿಂದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕಾವೇರಿಗೂ ಗುಲ್ಬರ್ಗಕ್ಕೂ ಹಾಗೂ ಪ್ರಮೋದ್ ಮಧ್ವರಾಜ್ಗೂ ಏನ್ ಸಂಬಂಧ ಅಂತ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ, ನೀವು ಈ ಊರಲ್ಲಿ ಇಲ್ಲೇನ್ರಿ? ಬೆಂಗಳೂರಿಗೆ ಬಂದ ಕಾವೇರಿ ನೀರನ್ನು ಕುಡಿಯಲ್ಲೇನ್ರಿ? ಮಾನ್ಯ ಸಚಿವರೇ, ಎಲ್ರಿ ಹೋಗಿದ್ರಾ? ಕಾವೇರಿ ನೀರನ್ನ ಕುಡಿದಿದ್ರೆ ಈ ರೀತಿಯಾಗಿ ಮಾತಾಡ್ತಿಲ್ಲ ಅಂತ ಕಾಣಿಸುತ್ತೆ. ನೀವು ಯಾವ ನೀರನ್ನ ಕುಡಿದಿರೋ ನೀವೇ ಯೋಚನೆ ಮಾಡ್ಕೊಳ್ಳಿ. ಬೆಂಗಳೂರಿಗೆ ಬಂದಾಗ ಇನ್ಯಾವ ನೀರು ಕುಡಿತಿರೋ? ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ನೀವು ಎನ್ಸದಾಗಿ ನಾನು ಮಾತಾಡ್ಬೇಕಂತ ಹೇಳ್ತೀರಾ? ನೀವು ಪ್ರಶ್ನೆ ಕೇಳೋದು ನಿಮ್ಮ ಹಕ್ಕು, ಉತ್ತರ ಕೊಡೋದು ನನ್ನ ಕರ್ತವ್ಯ. ನಾನ್ ಕೊಡೋ ಉತ್ತರ ಸರಿ ಇರಲ್ಲ, ನೀವು ಇದೇ ಶಬ್ದ ಉಪಯೋಗ ಮಾಡ್ಬೇಕು, ಹಿಂಗೇನೆ ಹೇಳ್ಬೇಕು, ಕಾವೇರಿ ಬಗ್ಗೆ ಹಿಂಗೇನೆ ಹೇಳ್ಬೇಕು. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ಇಷ್ಟೇ ಉತ್ತರ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ಕಾವೇರಿಗೂ ಗುಲ್ಬರ್ಗಕ್ಕೂ ಪ್ರಮೋದ್ ಮಧ್ವರಾಜ್ಗೆ ಏನ್ ಸಂಬಂಧ? ನಾನ್ ನೇರವಾಗಿ ಮಾತಾಡೋದು, ನೀವು ಏನ್ ಬೇಕಾದ್ರೆ ಹೇಳಿ. ನೀವು ಎನ್ಸದಾಗಿ ನಾನು ಮಾತಾಡ್ಬೇಕಂತ ಹೇಳ್ತೀರಾ? ನೀವು ಪ್ರಶ್ನೆ ಕೇಳೋದು ನಿಮ್ಮ ಹಕ್ಕು, ಉತ್ತರ ಕೊಡೋದು ನನ್ನ ಕರ್ತವ್ಯ. ನಾನ್ ಕೊಡೋ ಉತ್ತರ ಸರಿ ಇರಲ್ಲ, ನೀವು ಇದೇ ಶಬ್ದ ಉಪಯೋಗ ಮಾಡ್ಬೇಕು, ಹಿಂಗೇನೆ ಹೇಳ್ಬೇಕು, ಕಾವೇರಿ ಬಗ್ಗೆ ಹಿಂಗೇನೆ ಹೇಳ್ಬೇಕು. ಇದನ್ನ ಗಮನಿಸ್ತಾ ಇದ್ರೆ ಬಾಯಿ ತಪ್ಪಿ ಹೇಳಿರುವಂತದ್ದಂತೂ ಕಾಣ್ತಾ ಇಲ್ಲ. ಅವರು ಒಂದ್ ರೀತಿಯಾಗಿ ಹೇಳ್ತಾ ಇರೋದು, ನಾನು ಉಡುಪಿಯವನು, ನನಗೂ ಕಾವೇರಿಗೆ ಯಾವ್ದ್ರಿ ಸಂಬಂಧ? ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ ಅಲ್ಲಿರುವಂತಹ ಶಾಸಕರನ್ನ, ಸಚಿವರನ್ನೇ ಕೇಳ್ಕೊಳ್ಳಿ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ನಾನು ಕಲಬುರಗಿಯಲ್ಲಿದ್ದೀನಿ, ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ಏನ್ರಿ ಸಂಬಂಧ ಅನ್ನೋ ರೀತಿಯಾಗಿ ಹೇಳಿಕೆ ಇದೆ. ಈ ಜವಾಬ್ದಾರಿಯುತವಾದಂತಹ ಬೇಜವಾಬ್ದಾರಿಯುತವಾದಂತಹ ಕೊಟ್ಟಿರುವಂತಹ ಹೇಳಿಕೆಗೆ ನೀವು ಯಾವ ರೀತಿ ಗುರಿ ಆಗ್ತೀರಾ? ಪ್ರಮೋದ್ ಮಧ್ವರಾಜ್ ಅವರೇ, ಯೋಚನೆ ಮಾಡಿದಿರಾ? ಯಾವ ಸ್ಥಾನದಲ್ಲಿ ಕೂತಿದ್ದೀರಾ? ಯಾವ ಕುರ್ಚಿ ಮೇಲೆ ಕೂತಿದ್ದೀರಾ? ಏನ್ ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅನ್ನೋದೇನಾದ್ರೂ ಒಂದು ಸ್ವಲ್ಪ ಆದ್ರೂ ನಿಮಗೆ ಪರಿಜ್ಞಾನ ಇದೆಯೋ ಇಲ್ವೋ ಅರ್ಥ ಆಗ್ತಿಲ್ಲ. ಯಾರಾದ್ರೂ ಹಿರಿಯ ನಾಯಕರಿದ್ರೆ ಒಂದು ಸಲ ಪ್ರಮೋದ್ ಮಧ್ವರಾಜ್ ಅವರಿಗೆ ಕರೆಯನ್ನ ಮಾಡಿ ಅವ್ರು ಕೇಳಿಸ್ಕೊಳ್ಳುವಂತವ್ರು ಇದ್ರೆ ಮಾತ್ರ
ಕರೆಯನ್ನ ಮಾಡಿ ಹೇಳಿ, ಬುದ್ಧಿವಾದವನ್ನ ಹೇಳಿ. ಇನ್ನೂ ಯುವಕರಾಗಿದ್ಕೊಂಡು ಸಚಿವರಾಗಿದ್ದಾರೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಹೋದ್ರೆ ಜನ ನಿಮಗೆ ಏನ್ ತಗೊಂಡು ಹೊಡಿತಾರೋ ನಾವಂತೂ ಹೇಳಲ್ಲ, ಜನನೇ ನಿಮ್ಗೆ ಉತ್ತರವನ್ನ ಕೊಡಬಹುದು ಅಂತ ಕಾಣುತ್ತೆ. ನೀವು ಕೊಟ್ಟಿರುವಂತ ಹೇಳಿಕೆ ಹೇಗಿತ್ತು ಅಂದ್ರೆ, ನನಗೂ ಕರ್ನಾಟಕದಲ್ಲಿರುವಂತವರಿಗೂ ಸಂಬಂಧನೇ ಇಲ್ಲ, ನಾನು ಬೇರೆ ಯಾವುದೋ ರಾಜ್ಯದಲ್ಲಿ ಇದ್ದೀನಿ, ನಾನು ಕರ್ನಾಟಕದಲ್ಲೇ ಇಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದೀರಾ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಕಲಬುರಗಿ ಮತ್ತೆ ಉಡುಪಿ ಬೇರೆ ಬೇರೆ ಭಾಗಗಳಲ್ಲಿ ಇದೆ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತೀರಾ. ಇಲ್ಲಿರುವಂತಹ ಜಲ, ನೆಲ, ಭಾಷೆ ಎಲ್ಲವೂ ಕೂಡ ಕರ್ನಾಟಕದೇ. ಕರ್ನಾಟಕದ ನೀರನ್ನ ಕುಡಿತಾ ಇದ್ದೀರಾ, ಕರ್ನಾಟಕದ ಗಾಳಿಯನ್ನ ಉಸಿರಾಡಿಸ್ತಾ ಇದ್ದೀರಾ. ಅದರ ಬಗ್ಗೆ ಒಂಚೂರಾದ್ರೂ ಅರಿವನ್ನ ಇಟ್ಕೊಂಡು ಮಾತಾಡೋದನ್ನ ಕಲೀರಿ ಮಾನ್ಯ ಸಚಿವರೇ.